ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾಪುಟ ಅಕಾಡೆಮಿ. ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರ ಹಾಗೂ ಸ್ಪರ್ಧಾರ್ಥಿಗಳೇ, ಇವತ್ತಿನ ದಿವಸ ಎಲ್ಲ ಹೈಸ್ಕೂಲ್ಸ್ಗಳಲ್ಲಿ ಕಂಪಲ್ಸರಿ ಅಂತಲ್ಲ, ಹಿಂದಿ ಬದಲಾಗಿ ಹಿಂದಿ ಲ್ಯಾಂಗ್ವೇಜ್ ಬದಲಾಗಿ ಕಂಪ್ಯೂಟರ್ ಅಥವಾ ವೆಲ್ಫೇರ್ ಆ್ಯಂಡ್ ಬ್ಯೂಟಿ, ಸೊ ಈ ಎರಡು ಸಬ್ಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ನಾವು ಈ ವಿಡಿಯೋ ಮಾಡಲಿಕ್ಕೆ ಪ್ರಮುಖ ಕಾರಣ ಬಂದು ಅದೇ, ಹಿಂದಿ ತೃತೀಯ ಭಾಷೆ ಹಿಂದಿ ಬದಲಾಗಿ ತಾವು ಕಂಪ್ಯೂಟರ್ ಆದರೂ ತೆಗೆದುಕೊಳ್ಬೋದು ಅಥವಾ ವೆಲ್ಫೇರ್ ಆ್ಯಂಡ್ ಬ್ಯೂಟಿ ಅನ್ನುವಂಥ ಸಬ್ಜೆಕ್ಟ್ ಆದರೂ ತೆಗೆದುಕೊಳ್ಬೋದು. ಎಲ್ಲಿ 9th ಮತ್ತು 10th ಓದ್ತಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರಿಗೆ. ಸೊ ಇದೇ ಶೈಕ್ಷಣಿಕ ವರ್ಷದಿಂದ ಅಂದರೆ 2024-25ನೇ ಶೈಕ್ಷಣಿಕ ವರ್ಷದಿಂದ ಸರ್ಕಾರ ಈ ಒಂದು ಹೊಸ ಸುತ್ತೋಲೆಯನ್ನು ಹೊರಡಿಸಿ ಈಗಾಗಲೇ ಜಾರಿಗೊಳಿಸಿದೆ. ಸೊ ಇದರ ಅನ್ವಯ ಏನಪ್ಪ ಅಂದರೆ, ಒಂದು ವೇಳೆ ತಾವು ಕಂಪ್ಯೂಟ್ರನ್ನ ತೆಗೆದುಕೊಂಡಿದ್ರಿ ಅಂತ ತಿಳ್ಕೊಳ್ಳಿ. ಕಂಪ್ಯೂಟರ್ ಸಬ್ಜೆಕ್ಟನ್ನು ತಾವು ತೆಗೆದುಕೊಂಡಿದ್ದರೆ ಅಲ್ಲಿ 100 ಅಂಕದ ಒಟ್ಟು ಅಂಕಗಳು ಎಷ್ಟಿರ್ತವೆ? 100 ಅಂಕಗಳಿರ್ತವೆ. ಸೊ ಹಿಂದಿ ಕೂಡ ಎಷ್ಟಿತ್ತು? 100 ಅಂಕ ಇತ್ತು. ಸೊ ಹಾಗೇ ಇಲ್ಲಿ ಕಂಪ್ಯೂಟರ್ ಕೂಡ ಎಷ್ಟು ಅಂಕಗಳಿದ್ದಾವೆ? 100 ಅಂಕಗಳು. ಸೊ ಅದರಲ್ಲಿ 50 ಮಾರ್ಕ್ಸ್ ಏನಿರುತ್ತೆ? 50 ಮಾರ್ಕ್ಸ್ ಪ್ರಾಕ್ಟಿಕಲ್ ಇರುತ್ತೆ. ಸೊ ಇನ್ನು 20 ಮಾರ್ಕ್ಸ್ ಏನಿರುತ್ತೆ? ಇಂಟರ್ನಲ್ ಇರುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಎಷ್ಟಾಯಿತು? 70 ಮಾರ್ಕ್ಸ್ ಆಯಿತು ಸ್ನೇಹಿತರೆ. ಸೊ ಈ 70 ಅಂಕಗಳು ಯಾರ ಕೈಯಲ್ಲಿ ಬಂದಾಗಾಯಿತು? ನಿಮ್ಮ ಶಾಲೆಯ ಕಂಪ್ಯೂಟರ್ ಶಿಕ್ಷಕರ ಕೈಯಲ್ಲಿ. ಎಷ್ಟು ಮಾರ್ಕ್ಸ್ಗಳಿರ್ತವೆ? 70 ಅಂಕಗಳಿರ್ತವೆ. ಎಷ್ಟರಲ್ಲಿ? 100ರಲ್ಲಿ. ಸೊ 100ರಲ್ಲಿ 70 ಅಂಕಗಳು ಯಾರ ಕೈಯಲ್ಲಿರ್ತವೆ? ನಿಮ್ಮ ಶಾಲೆಯ ಶಿಕ್ಷಕರ ಕೈಯಲ್ಲಿ. ಸೊ ಇನ್ನು ಉಳಿದ 30 ಅಂಕಗಳಿಗೆ ಏನು ನಡೆಸ್ತಾರೆ? ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಆ 30 ಅಂಕದಲ್ಲಿ ಒಂದು ವೇಳೆ ತಾವು 10 ಅಂಕ ಸ್ಕೋರ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಶಿಕ್ಷಕರ ಕೈಯಲ್ಲಿ ಎಷ್ಟಿದಾವೆ? 70. ಸೊ ತಾವು 10 ಸ್ಕೋರ್ ಮಾಡಿದ್ರಿ, ಇದಕ್ಕೆ 10 ಆ್ಯಡ್ ಮಾಡಿ ಎಷ್ಟಾಗುತ್ತೆ? 80% ತಾವು ಗಳಿಸಿದಾಗ ಆಗುತ್ತೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಒಂದು ಕಿವಿ ಮಾತು ಏನಪ್ಪ ಅಂದರೆ, ಈಗಾಗಲೇ 9th ಓದ್ತಿರ್ತಕ್ಕಂಥವ್ರು ಅಂದರೆ ಈ ಅಕಾಡೆಮಿಕ್ ಇಯರಲ್ಲಿ 2024-25ರಲ್ಲಿ ಈ ಒಂದು 9th ಕ್ಲಾಸಿಗೆ ಪ್ರವೇಶವನ್ನು ಪಡಲಿಕ್ಕೆ ಸಿದ್ಧಗೊಂಡಿರ್ತಕ್ಕಂಥವ್ರು ಕಂಪ್ಯೂಟರ್ನ ತೆಗೆದುಕೊಂಡ್ರೆ ತಮಗೆ ಸಾಕಷ್ಟು ಮುಂದಿನ ದಿನಗಳಲ್ಲಿ ಹಲವಾರು ಆಪ್ಷನ್ಸ್ಗಳಿರುತ್ತೆ. ಸೊ ಹಾಗಾಗಿ ಕಂಪ್ಯೂಟರ್ನ ತೆಗೆದುಕೋಬೇಕು. ಸೊ ಕಂಪ್ಯೂಟರ್ನ ತೆಗೆದುಕೊಂಡ್ರೆ ತಮಗೆ ಸ್ಕೋರಿಂಗ್ ಕೂಡ ಸರಿಯಾದ ರೀತಿಯಲ್ಲಿ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ತಮಗೆ ಒಂದು ವಿಶೇಷವಾದಂಥ ಒಂದು ಇನ್ಫಾರ್ಮೇಷನ್ ಕೊಡಲಿಕ್ಕೋಸ್ಕರನೇ ನಾನು ಈ ಒಂದು ಇವತ್ತಿನ ಒಂದು ವಿಡಿಯೋ ಮಾಡಿರ್ತಕ್ಕಂಥ ಸ್ನೇಹಿತರೆ. ಸೊ ಇದರ ಒಂದು ಲಾಭ ತಾವು ತೆಗೆದುಕೋಬೇಕು. ಈ ರೀತಿ ಅವಕಾಶಗಳು ಮತ್ತೆ ಕಂಟಿನ್ಯೂ ಆಗಿ ಜಾರಿಯಲ್ಲಿ ಇರುತ್ತೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಸೊ ಅವಕಾಶಗಳು ಇದ್ದಾಗಲೇ ನಾವೇನು ಮಾಡಬೇಕು? ಅದರ ಉಪಯೋಗವನ್ನು ತೆಗೆದುಕೋಬೇಕು. ಸೊ ಇದನ್ನು ನಾವು ಈಸಿಯಾಗಿ, ಸರ್ ನಮ್ಮ ಕಂಪ್ಯೂಟರ್ ಹಾರ್ಡ್ ಆಗುತ್ತೆ, ಇಲ್ಲ, ದಟ್ ಈಸ್ ಆಲ್ಸೋ ಒಂದು ಇತರೆ ಸಬ್ಜೆಕ್ಟ್. ಈಗಾಗಲೇ ತಾವು ಮೊಬೈಲ್ ಆಪ್ರೇಟ್ ಮಾಡ್ತಿದ್ರಿ. ಎಷ್ಟೋ ಸ್ಟೂಡೆಂಟ್ಸ್ಗಳು ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬ್, ಸೊ ಎಲ್ಲದರಲ್ಲೂ ಕೂಡ ತಾವು ಎಕ್ಸ್ಪರ್ಟ್ ಇದ್ದೀರಿ. ಸೊ ಅದೇ ರೀತಿ ಕಂಪ್ಯೂಟರ್ ಕೂಡ ಅದು ಕೂಡ ಒಂದು ಸಿಮಿಲರ್ ವರ್ಕ್ ಮಾಡುವಂಥದ್ದು, ಅಷ್ಟೇನು ಕಠಿಣವಾದದ್ದಲ್ಲ. ಸೊ ಇದರಿಂದ ತಮಗೆ ಮುಂದೆ ಇಂಜಿನಿಯರ್ ಕೋರ್ಸ್ ಮಾಡಬೇಕನ್ನೋರಿಗೆ, ಇನ್ನಿತರ ಹಲವಾರು ಟೆಕ್ನಿಕ್ ಕೋರ್ಸ್ ಮಾಡಬೇಕನ್ನೋರಿಗೆ ಈ ಒಂದು ಕಂಪ್ಯೂಟರ್ ಅಂತಕ್ಕಂಥದ್ದು ಸಾಕಷ್ಟು ಇಂಪಾರ್ಟೆಂಟ್ ಆಗಿರುವಂಥ ರೋಲನ್ನು ನಿಭಾಯಿಸ್ತದೆ. ಯಾಕೆಂದರೆ ಎಲ್ಲ ಹಂತಗಳಲ್ಲಿ ಸೊ ಇವತ್ತಿನ ದಿವಸ ಸೈನ್ಸಲ್ಲಿ ಕಂಪ್ಯೂಟರ್ ಅನ್ನುವಂಥದ್ದು 100% ಅಡಾಪ್ಟ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿನೇ ಸರ್ಕಾರ 9th ಓದ್ತಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರಿಗೆ ಇದೇ ಅಕಾಡೆಮಿಕ್ ಇಯರ್ನಿಂದಲೇ ಕಂಪ್ಯೂಟರ್ ಸೈನ್ಸ್ ಅನ್ನುವಂಥ ಸಬ್ಜೆಕ್ಟನ್ನು ತಂದಿದೆ ಸ್ನೇಹಿತರೆ. ಸೊ ಅದನ್ನು ಉಪಯೋಗ ಮಾಡಿಕೊಳ್ಳಿ ಎಲ್ಲ ವಿದ್ಯಾರ್ಥಿ ಮಿತ್ರರು. ಸೊ ತಮಗೊಂದು ಮೋಟಿವೇಶನ್ ಕೊಡಲಿಕ್ಕೋಸ್ಕರ ನಾನು ಇದನ್ನು ತಂದಿರ್ತಕ್ಕಂಥದ್ದು. ಸೊ ಇದನ್ನು ನಾವು ಮಾಡಬೇಕಾದ್ರೆ ನಿಮ್ಮ ಹೈಸ್ಕೂಲ್ಗಳಲ್ಲಿ ಕಂಪ್ಯೂಟರ್ ಇರುತ್ತೆ. ಸೊ ಅಲ್ಲಿ ಒಂದು ವೇಳೆ ತಮಗೆ ಕರೆಕ್ಟಾಗಿ ಆಗಲಿಲ್ಲ ಅನ್ನೋದಾದರೆ, ಅಂದರೆ ತಮಗೆ ಅಲ್ಲಿ ಕ್ಲಾಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಾದರೆ, ಯಾಕೆಂದರೆ ಒಂದು ಹೈಸ್ಕೂಲಲ್ಲಿ 10 ಅಥವಾ 20 ಕಂಪ್ಯೂಟರ್ಸ್ಗಳಿರ್ಬೋದು, ಅಲ್ಲಿ 100 ಜನ ವಿದ್ಯಾರ್ಥಿಗಳಿರ್ಬೋದು. ಸೊ ಅಲ್ಲಿ
ಒಂದು ವೇಳೆ ಕನ್ವಿನೆಂಟ್ ಆಗಲಿಲ್ಲ ಅಂದರೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಕಂಪ್ಯೂಟರ್ ಸೆಂಟರ್ಗಳಿಗೆ ಪ್ರವೇಶಾತಿಯನ್ನು ಪಡೆದುಕೊಂಡು ಸೊ ಹೆಚ್ಚಿನ ಒಂದು ನಾಲೆಜನ್ನು ತೆಗೆದುಕೊಳ್ಳಿ. ಇದು ಕೇವಲ SSLCಗಲ್ಲ, ನಿಮ್ಮ ಮುಂದೆ ಬರ್ತಕ್ಕಂಥ ಎಲ್ಲ ಕೋರ್ಸ್ಗಳಿಗೂ ಕಂಪ್ಯೂಟರ್ ನಾಲೆಜ್ ಅನ್ನುವಂಥದ್ದು ಸಾಕಷ್ಟು ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಈಗಾಗಲೇ ಇನ್ ಸರ್ವಿಸಲ್ಲಿ ಈಗಾಗಲೇ ಗೌರ್ಮೆಂಟ್ ಆದೇಶದ ಪ್ರಕಾರ ಇನ್ ಸರ್ವಿಸಲ್ಲಿರ್ತಕ್ಕಂಥವ್ರಿಗೆ ಕೂಡ ಕಂಪ್ಯೂಟರ್ ಲಿಟ್ರಸಿ ಅಂತ ಹೇಳಿ ಮಾಡಿದೆ ಸರ್ಕಾರ. ಕಂಪ್ಯೂಟರ್ ಲಿಟ್ರಸಿ ಅನ್ನುವಂಥದ್ದನ್ನು ಕಡ್ಡಾಯಗೊಳಿಸಿದೆ. ಸೊ ಅಲ್ಲಿ ಕೂಡ ತಮಗೆ ಸರ್ ನಾನು ಬೇರೆ ಒಂದು ಜಾಬ್ ಮಾಡಬೇಕಂತಿದ್ದೀನಿ, ಬೇರೆ ಜಾಬ್ ಮಾಡಿದ್ರು ಕೂಡ ಇನ್ ಸರ್ವಿಸಲ್ಲಿರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಸರ್ವೆಂಟ್ಸ್ಗಳಿಗೂ ಕೂಡ ಆಲ್ಮೋಸ್ಟ್ ಸರ್ಕಾರ ಈಗಾಗಲೇ ಜಾರಿ ಮಾಡಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ 100% ಜಾರಿ ಮಾಡ್ತದೆ. ಸೊ ಆವಾಗಾದರೂ ಕೂಡ ತಮಗೆ ಕಂಪ್ಯೂಟರ್ ನಾಲೆಜ್ ಬೇಕೇ ಬೇಕನ್ನುವಂಥದ್ದು. ಸೊ ಹಾಗಾಗಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಕಂಪ್ಯೂಟರ್ ಸೆಂಟರ್ಗಳಿಗೆ ಪ್ರವೇಶಾತಿಯನ್ನು ಪಡೆದು ತಾವು ಹೆಚ್ಚಿನ ನಾಲೆಜನ್ನು ಪಡ್ಕೋಬೇಕು. ಆ ಮೂಲಕ ತಾವು ಹೆಚ್ಚಿನ ಸ್ಕೋರ್ ಕೂಡ ಮಾಡ್ಬೋದು. ಜೊತೆಗೆ ನಿಮ್ಮ ಭವಿಷ್ಯ ದೃಷ್ಟಿಯಿಂದ ಕೂಡ ಕಂಪ್ಯೂಟರ್ ಸೈನ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಸೊ ಈ ಒಂದು ಮಾಹಿತಿಯನ್ನು ತಮಗೆ ಹೇಳಲಿಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಿರ್ತಕ್ಕಂಥ ಸ್ನೇಹಿತರೆ. ಸೊ ಈ ಒಂದು ಇನ್ಫಾರ್ಮೇಷನ್ ತಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೇನೆ. ಹೆಲ್ಪ್ಫುಲ್ ಆಗಿದೆ ಅನ್ನೋದಾದರೆ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಹೋಗಿ. ಹಾಗೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಇನ್ಸ್ಟಿಟ್ಯೂಟ್ಗಳಿಗೆ ನಾನು ಸೇರಿದ್ದೀನಿ ಸರ್ ಅಂತ ಕೂಡ ಕಮೆಂಟ್ ಮಾಡ್ತಾ ಹೋಗಿ. ಧನ್ಯವಾದ. ಥ್ಯಾಂಕ್ ಯು.